ಹಾಯ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಸಹ ಭಾಳ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಯಾರು ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮರೆಯದೆ ಒಂದು ಲೈಕ್ ಕೊಡ್ರಿ. ನನ್ನ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿರಿ. ಮರೆಯದೆ ಕಮೆಂಟ್ ಮಾಡ್ತೀರಲ್ವಾ? ಓಕೆ ಬರ್ರಿ, ಈ ದಿನ ಮಾರ್ನಿಂಗ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ನನಗೆ ಈಗಿಂದ ಕೆಲಸ ಜಾಸ್ತಿ ಅಂತ ತಮ್ಮನೇಲಿ ಇಟ್ಟಿದ್ದೆ ನಾನು. ನಿಜವೇ ಈಗಿಂದ ಸ್ವಲ್ಪ ನನಗೆ ಕೆಲಸ ಜಾಸ್ತಿ ಆಗುತ್ತಾ, ಯಾಕೆಂದರೆ ಫಾರ್ಮಲ್ಲಿ ಮರಿಗಳು ಬಂದಿದ್ದಾವಲ್ವಾ, ಅದನ್ನು ಸ್ವಲ್ಪ ಇಲ್ಲ ಸ್ವಲ್ಪ ಕೆಲಸ ಇರುತ್ತಾ. ಒಬ್ಬರಿಂದ ಮಾಡೋ ಸ್ವಲ್ಪ ಕಷ್ಟ. ಆದರೆ ಈ ದಿನ ನಮ್ಮ ಯಜಮಾನ್ರು ಬಂದ್ಬಿಟ್ಟಿದೆ, ಮರಿಗಳಿಗೆ ಡಿವಾರ್ಮಿಂಗ್ ಮಾಡ್ತಿದ್ದಾರೆ. ಹಾಗೆ ಇವತ್ತವಕ್ಕ ಹಲ್ದಿ ಫಂಕ್ಷನ್ನು ಇದೆ. ಡಿವಾರ್ಮಿಂಗ್ ಒಬ್ಬರೇ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತಾ, ಅದಕ್ಕೆ ಸ್ವಲ್ಪ ನನ್ನ ಸಹಾಯ ಕೇಳಿದ್ದಾರೆ ನಮ್ಮ ಯಜಮಾನ್ರು. ಅದಕ್ಕೆ ಇನ್ನು ಹೊರಗಡೆ ಕಸ ಬಳಿಲಾರಂಗೆ ಇನ್ನು ಹೋಗಿ ಹೆಲ್ಪ್ ಮಾಡ್ತಿದ್ದೀನಿ. ಒಂದು ವೇಳೆ ಡಿವಾರ್ಮಿಂಗ್ ಹಾಕಿದ ಮರಿಗೆ ಮತ್ತೆ ಇನ್ನೊಂದ್ಸರಿ ಹಾಕಿವಿ ಅಂದರೆ ಕಣ್ಣೋಗೋ ಸಾಧ್ಯತೆ ಜಾಸ್ತಿ ಇರ್ತಾವ್ರಿ. ಅದಕ್ಕೆ ನಮ್ಮ ಯಜಮಾನ್ರು ಕರೆದಿದ್ದಾರೆ ಹೆಲ್ಪ್ ಮಾಡೋಕ್ಕೆ. ಈ ಸರಿ ನಾವು 12 ಮರಿಗಳನ್ನು ನಾವು ಫಾರ್ಮಲ್ಲಿ ತಂದಿದ್ದೀವಿ. ಯಾಕೆಂದರೆ ಜಾಸ್ತಿ ತರೋಕ್ಕೆ ಅಮೌಂಟ್ ಇಲ್ಲ ಮತ್ತು ಇವಾಗ ತರೋಕೆ ಅಮೌಂಟ್ ಇದೆ, ಮತ್ತು ನಾಳೆ ಫುಡ್ಡಿಗೆ ಅದಕ್ಕೆಲ್ಲ ಸ್ವಲ್ಪ ಅಮೌಂಟ್ ಜಾಸ್ತಿ ಬೇಕಾಗುತ್ತಾ. ಅದಕ್ಕೆ ಬೇಡ, ಸ್ವಲ್ಪ ಇರೋಷ್ಟರಲ್ಲೇ ನಾವು ಮಾಡೋಣ, ಆಮೇಲೆ ನೋಡ್ಕೊಳ್ಳೋಣ ಅಂತೇಳಿ ನಮ್ಮ ಯಜಮಾನ್ರಿಗೆ ಎಷ್ಟು ಆಗುತ್ತಾ 12 ಮರಿಗಳು ತಂದಿದ್ದಾರೆ. ಮುಂದೆ ಹೆಂಗಾದ್ರೂ ದೊಡ್ಡದು ಮಾಡೋದೇ ಐತೆ. ಅದಕ್ಕೆ ಇವಾಗ ಎದಕ್ಕೆ ಆ ಥರ ಅವಸರ, ನಮ್ಮ ಕಡೆ ಎಷ್ಟಿದೆ ಅಷ್ಟೇ ನಾವು ಕಾಲು ಚಾಚೋಣ ಅಂತೇಳಿ 12 ಮರಿನೇ ತಂದಿದ್ದಾರೆ. ನನಗೆ ಫಾರ್ಮಿಂಗ್ ಕೆಲಸ ಮಾಡ್ಬೇಕಂದ್ರೆ ಭಾಳ ಇಷ್ಟಪ್ಪ. ಕುರಿಗಳಿಗೆ ಸೇವೆ ಮಾಡ್ಬೇಕಂದ್ರೆ ಎಷ್ಟು ಚೆನ್ನಾಗಿ ಮಾಡಿಸ್ಕೊಂತಾವು ಮಾಡಿದ್ರೆ ಕೆಲಸ. ಇವಾಗಿಂದ ನಮ್ಮ ಯಜಮಾನ್ರಿಗೆ ಆರಾಮಿದ್ರೆ ಏನು, ಆರಾಮಿಲ್ಲ ಅಂದ್ರೆ ಏನು, ಅವನ್ನ ನೋಡ್ಕೊಳ್ಳೇಬೇಕು. ಯಾಕೆಂದ್ರೆ ಅವೇ ಇಂಪಾರ್ಟೆಂಟ್ ಅಲ್ವಾ. ನಾವು ಏನಾದ್ರೂ ಹೇಳ್ಕೋಬಹುದು, ಅವಕ್ಕೆ ಏನಾದ್ರೆ ಕಷ್ಟ. ಅವಾಗೆ ಒಂದು ಮರಿಗೆ ಟೆಂಪ್ರೇಚರ್ನು ಹೈ ಆಗಿತ್ತು, ಹೋಗಿ ಸಿರಪ್ಸ್ ತಗೊಂಬಂದು ಇಂಜೆಕ್ಷನ್ಸ್ ತಗೊಂಬಂದು ಸರಿ ಮಾಡಿದ್ದಾರೆ. ಇನ್ನೊಂದು ಹೇಳ್ಬೇಕಂದ್ರೆ ವ್ಯಾಕ್ಸಿನ್ ಆಗಲಿ ಎಲ್ಲ ನಮ್ಮ ಯಜಮಾನ್ರೆ ಮಾಡ್ಕೊತಾರ್ರಿ, ಇನ್ನೊಬ್ಬರ ಹೆಲ್ಪ್ ಕೇಳೋದಿಲ್ಲ. ಅಂದರೆ ವೆಟ್ನರಿ ಡಾಕ್ಟರ್ಸ್ ಆಗಲಿ ಇಲ್ಲಾಂದರೆ ಅಲ್ಲಿರೋ ಸ್ಟಾಫ್ಸ್ ಆಗಲಿ ಕರೆಯೋದಿಲ್ಲ, ಇವರೇ ಮಾಡ್ಕೊತಾರೆ. ಒಂದು ವೇಳೆ ನನ್ನ ಭಾಳ ಆರಾಮಿಲ್ಲ ಅನ್ನೋವಂಥ ಸಮಯದಲ್ಲಿ ಮಾತ್ರ ಇವರು ವೆಟ್ನರಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಹೊರತಾಗಿ ಮತ್ತೆ ಸುಮ್ಮನೆ ಕರ್ಕೊಂಡು ಹೋಗೋದಿಲ್ಲ. ನನಗೆ ಭಾಳ ಸಂತೋಷ ಆಯ್ತು ನಾವು ಫಾರ್ಮಿಂಗ್ ಮತ್ತೆ ತಿರುಗಿ ನಾವು ಸ್ಟಾರ್ಟ್ ಮಾಡಿದ ಸಮಯ. ನಮ್ಮ ಯಜಮಾನ್ರು ಅವಾಗ ಮಾಡ್ತಾ ಇದ್ರು, ಅಂದರೆ 3 ತಿಂಗಳ ಬ್ಯಾಚ್ ಮಾಡ್ತಾ ಇದ್ರು, ಈಗ ವರ್ಷದ ಬ್ಯಾಚ್ ಮಾಡ್ತಾ ಇದ್ದಾರೆ. ಇವು ದೊಡ್ಡವಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾವಂದ್ರೆ 2 ಕಣ್ಣೇನು ಸಾಲೋದಿಲ್ಲ, ಅಷ್ಟು ಚೆನ್ನಾಗಿ ಕಾಣ್ತವೆ ನೋಡೋಕೆ. ಫುಲ್ ಫ್ಯಾಟ್ ಆಗಿ ಚೆನ್ನಾಗಿ ಕಾಣ್ತವೆ. ಇವಾಗ ನನ್ನ ಡೈಲಿ ವ್ಲಾಗಲ್ಲಿ ನಾವು ಫಾರ್ಮಲ್ಲಿರೋಂಥ ಮರಿಗಳು ಸಹ ವ್ಲಾಗಲ್ಲಿ ಬರ್ತಾರೆ.
ಕರೆಕ್ಟ್ ಎಕ್ಸಾಕ್ಟಾಗಿ 2.5 ಆಗಬೇಕಾ? ಏನ್ಮೇಲೆ ಹೊಸದ ಇದು ಹಳೇದ ಒಂದೊಂದು ಮರಿಗಳು ರೀ ನಮ್ಮ ಫಾರ್ಮ್ಗಳಿಗೆ ಹೊಸ್ದಾಗಿ ತಗೊಂಡ್ ಬಂದಿರ್ತೀವಲ್ವಾ, ಫುಡ್ ಬೇಗ ತಗೊಳೋದೇ ಇಲ್ಲ. ಆದ್ರೆ ಈ ಮರಿಗಳು ಎಷ್ಟೋ ಬೆಟರಪ್ಪ, ಫುಡ್ ಹಾಕೋಕಿಲ್ಲ, ಚೆನ್ನಾಗಿ ಫುಡ್ ತಗೊಂತಾ ಇದ್ದಾವೆ. ಅವಾಗೆಲ್ಲ ತಗೊಂತ ಇದ್ದಿಲ್ಲ. ಈ ಮರಿಗಳೇನು ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾವೆ. ನಮ್ಮ ಯಜಮಾನ್ರು ನೋಡ್ರಿ ಕುರಿಗೆ ಮಸಾಜ್ ಮಾಡ್ತಿದ್ರೆ ಎಷ್ಟು ನೀಟಾಗಿ ಮಾಡಿಸ್ಕೊಂತ ಇದ್ದೆ. ಹೀಗೆ ಕೋಆಪರೇಟ್ ಮಾಡೋ ಮರಿಗಳು ಎಷ್ಟಾದ್ರೂ ಸಾಕ್ಬೋದು. ಒಬ್ಬೊಬ್ದು ಮುಂಡಾಗಿರ್ತಾವ ಒಂದೊಂದ್ ಮರಿ. ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಸೇವೆ ಮಾಡಿಸ್ಕೊಂತಿದ್ವಿ ನಮ್ಮ ಯಜಮಾನ್ರ ಕಡೆಯಿಂದ. ಅಂದ್ರೆ ನಮ್ಮ ಯಜಮಾನ್ರು ಓಪಿಗೆ ಬಾಳ ಮೆಚ್ಕೋಬೇಕಪ್ಪ. ಬಾಳ ಅಂದ್ರೆ ಬಾಳ ಓಪಿಗೆ ಐತೆ. ನಿಧಾನ ಮನುಷ್ಯರು. ನಮ್ಮ ಯಜಮಾನ್ರಿಗೆ ಎಲ್ಲಿ ಹೋದ್ರು ಒಂದು ಒಳ್ಳೆ ಹೆಸರು. ನನಗೆ ಹೊಸ ಫಾರ್ಮ್ಕಿನ್ನ ಈ ಹಳೆ ಫಾರ್ಮೇ ಬಾಳ ಇಷ್ಟ ನನಗೆ. ಇದಕ್ಕೇನೋ ಬಾಳ ಅಟ್ಯಾಚ್ಮೆಂಟ್ ಐತೆ ಈ ಫಾರ್ಮ್ ಅಲ್ಲಿ ನಮಗೆ. ಯಾಕೆಂದ್ರೆ ನಾ ಫಸ್ಟ್ ಕುರಿ ಫಾರ್ಮ್ ಸ್ಟಾರ್ಟ್ ಮಾಡಿದ್ದೆ ಈ ಚಿಕ್ಕ ಫಾರ್ಮ್ ಇಂದ. ಯಾಕೆಂದ್ರೆ ನಿಮ್ಗೆ ಯಾವಾಗ ತೋರಿಸಿದ್ದಿಲ್ಲಲ್ವಾ, ದೊಡ್ಡದೊಂದು ತೋರಿಸಿದ್ದೆ. ನಾವು ಕುರಿ ಫಾರಂ ಸ್ಟಾರ್ಟ್ ಮಾಡಿದ್ದೆ ಈ ಚಿಕ್ಕ ಫಾರಂ ಇಂದಾನೆ ಸ್ಟಾರ್ಟ್ ಮಾಡಿದ್ರಿ. ಅವಾಗ ಸಹ ನಮ್ ಕಡೆ ದುಡ್ಡು ಇದ್ದಿಲ್ಲ, ಲೋನ್ ತಗೊಂಡು ಈ ಫಾರ್ಮ್ ಮಾಡಿದ್ರಿ. ಹೌದ್ರಿ, ನಮ್ಮ ಮರಿಗಳಿಗೆ ಹಲ್ದಿ ಫಂಕ್ಷನ್ ಅಂತ ಅಂದೆ ಅಲ್ವಾ. ಏನ್ ಹಲ್ದಿ ಫಂಕ್ಷನ್ ಅಂತಂದ್ರೆ ರೀ, ಅವಕ್ಕೇನ್ ಹಲ್ದಿ ಫಂಕ್ಷನ್ ಅಂದ್ರೆ ಮೈ ಎಲ್ಲ ಅರಿಶಿಣ ಹಚ್ಚೋದಲ್ಲ ರೀ. ಡಿವಾರ್ಮಿಂಗ್ ಮಾಡಿದ್ಮೇಲೆ ಯಾವ ಮರಿಗೆ ಆಗಿದೆ ಇಲ್ಲ ಅಂತ ಕಂಡುಹಿಡಿಯೋದು ಕಷ್ಟ ಆಗುತ್ತಾ, ಅದಕ್ಕೆ ಏನನ್ನ ಹಚ್ಚೋಕೆ ಗುರ್ತು ತಗೊಂಡ್ ಬಾ ಅಂತ ಅಂದ್ರು ನಮ್ಮ ಯಜಮಾನ್ರು. ಏನೋ ಅವ್ರು ಬೇರೆದೇ ಹೇಳಿದ್ರಪ್ಪ, ಮಾರ್ಕರ್ ಕೇಳಿದ್ರು. ಮಾರ್ಕರ್ ಎಲ್ಲಿಂದ ತರ್ಲಿ, ಇದ್ರೆ ಕೊಡ್ಲಾ ಇಲ್ಲಾಂದ್ರೆ ಇಲ್ಲ. ಮಾರ್ಕರ್ ಇದ್ದಿಲ್ಲ. ಇನ್ನು ಅಡಿಗೆ ಮಾಡ್ಕೊಂತಿದ್ದೆ. ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಏನೇ ಆಗ್ಲಿನ ಅಡಿಗೆ ಮನೆಯಿಂದನೇ ಸೃಷ್ಟಿ ಆಗೋದು, ಇದಿಲ್ಲ ಹೊಸ ಆಲೋಚನೆ. ಅರ್ಶಿಣ ಇದಲ್ವಾ, ಅರ್ಶಿಣ ಹಚ್ಚಿದಾಗ ಸರಿ ಅಂತ ಇನ್ನು ಅರ್ಶಿಣ ಕಲ್ಸ್ಕೊಂಡು ತಗೊಂಡೋಗಿದ್ರಿ. ಇನ್ನು ನಾನು ಅವ್ರ ಇಂಜೆಕ್ಷನ್ ಹಾಕಂಗೆಲ್ಲ ಅವ್ರ ಸಿರಪ್ ಹಾಕ್ದು ಹಾಗೆಲ್ಲ ನಾನು ಮರಿಗಳಿಗೆ ಹಚ್ಕೊಂತ ಬಂದೀನಿ. ಅದೇ ಹಲ್ದಿ ಫಂಕ್ಷನ್ ಮರಿಗಳಿಗೆ. ಇನ್ನು ಅಲ್ಲಿ ಮುಗಿಯಾಕಿಲ್ಲ ರೀ, ನಾವು ಹೊರಗಡೆ ಬಂದು ಕಸ ಬಳ್ಕೊಂಡು ಅಡಿಗೆಗೆ ಇಟ್ಟಿದೀನಿ. ಅಡಿಗೆಗೆ ಇಟ್ಟು ಕಸ ಬಳ್ಕೊಂತ ಇದೀನಿ. ಮನ್ಯಾಗ ಅಡಿಗೆ ಆಗ್ಬೇಕು, ಅವಾಗ ಏನ್ ಕೆಲಸ ಮಾಡಿದ್ರು ನನಗೆ ಇಷ್ಟ. ಅಡಿಗೆ ಆಗಿಲ್ಲ ಅಂದ್ರೆ ಆಮೇಲೆ ಎಷ್ಟೊತ್ತಾದ್ರೂ ಆಮೇಲೆ ಮಾಡ್ಲೇಬೇಕಾ, ಅವಾಗಂತೂ ತಲೆನೇ ಓಡೋದಿಲ್ಲ ಏನ್ ಅಡಿಗೆ ಮಾಡ್ಬೇಕಂತ. ಅದಕ್ಕೆ ಫಸ್ಟ್ ನಾವು ಅಡಿಗೆ ಬಗ್ಗೆ ತಲೆ ಕೆಡಿಸ್ಕೊಂಡಿವಿ ಅಂದ್ರೆ ಎಲ್ಲ ಕೆಲಸನೂ ಬೇಗ ಬೇಗ ಆಗ್ತವೆ. ಒಳಗಡೆ ಅವಾಗೆ ಕುಕ್ಕರಿಗೆ ಬೇಳೆ ಹಾಕಿದ್ವಿ, ಅನ್ನ ಮಾಡಿಟ್ಟು ಫಾರ್ಮ್ಗೆ ಹೋಗಿದ್ದೆ ನಾನು. ಇನ್ನು ಬರಕಿಲ್ಲ, ಹೊರಗಡೆ ಕಸ ಬಳ್ಕೊಂತ ಇದೀನಿ. ಹೊರಗಡೆ ಅಂಗಳ ಕಸ ಬಳದ್ರಿ ಅಂಗಳ ಎಷ್ಟೋ ಲಕ್ಷಣವಾಗಿ ಕಾಣುತ್ತಲ್ಲ ರೀ.
ಹೊರಗಡೆ ರಂಗೋಲಿ ಹಾಕಿರಿ, ನಾ ಒಳಗಡೆ ಬಂದು ಹಾಸಿಗೆ ತೆಗಿತಾ ಇದ್ದೀನಿ. ನನ್ನ ಮಕ್ಕಳನ್ನ ಅವಾಗೆ ಎಬ್ಸಿದ್ರೆ ಎದ್ದಿಲ್ಲ, ಅದಕ್ಕೆ ನಾನು ಆ ಕಡೆ ಹೋದಾಗ ಅವಾಗ ಎದ್ದು ಹೊರಗಡೆ ಬಂದಿದ್ದಾರೆ ಅವರು. ಒಂದ್ ಸೈಡ್ ನಾನು ಬೇಳೆ ಮಸದು ಒಗ್ಗರಣೆ ಕೊಡ್ತಾ ಇದ್ದೀನಿ, ಇನ್ನೊಂದ್ ಸೈಡ್ ನನ್ನ ಯಜಮಾನ್ರು ಮಗಳನ್ನ ರೆಡಿ ಮಾಡ್ತಾ ಇದ್ದಾರ್ರಿ. ಈ ಡ್ರೆಸ್ ಬಹಳ ಚೆನ್ನಾಗಿತ್ತು, ಹಂಗಂತೇಳಿ ಬುಧವಾರ ಹಾಕೋಣ ಅಂತ ತೆಗ್ದಿಟ್ಟಿದ್ದೆ ನಾನು. ನೋಡಿದ್ರೆ ಅದು ಜಿಪ್ ಹೋಗ್ಬಿಟ್ಟಿದೆ. ನಮ್ಮ ಯಜಮಾನ್ರು ನನಗೆ ಕೇಳ್ತಿದ್ರೆ ಏನ್ ಜಿಪ್ ಇಲ್ಲಲ್ಲ ಇದಕ್ಕಂತ. ಇಲ್ಲ ರೀ ಇರ್ಬೇಕಂತ ನಾನು, ಇಲ್ಲ ಮಗ ಬರ್ತಾ ಇಲ್ಲ. ಸರಿ ಬಿಚ್ಬಿಡ್ರಿ, ಜಿಪ್ಪೋರ್ ಬಂದಾಗ ಹಾಕ್ಸೋಣ ಅಂತ ನಾನು ಅನ್ಕೊಂಡೆ. ಆದ್ರೆ ನಮ್ಮ ಯಜಮಾನ್ರು ಕಟಿಂಗ್ ಪ್ಲೇಟ್ ತಗೊಂಡ್ ಬಂದು ಅದನ್ನ ಸ್ವಲ್ಪ ಜಿಪ್ಪಿಗೆ ಆ ಕಡೆ ಈ ಕಡೆ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಟೈಟ್ ಆಗುತ್ತಲ್ವಾ, ನೀಟಾಗಿ ಜಿಪ್ ಹಾಕಕ್ ಬರುತ್ತಂತ ನಮ್ಮ ಯಜಮಾನ್ರು ಕಟಿಂಗ್ ಪ್ಲೇಟ್ ತಗೊಂಡು ಇನ್ನ ಪ್ರಯೋಗ ಮಾಡ್ತಿದ್ದಾರೆ. ಪ್ರಯೋಗ ಮಾಡೋಕ್ಕಿಲ್ಲ, ಇನ್ನ ಪ್ರಯೋಗದಾಗ ಸಕ್ಸಸ್ ಆದ್ರಪ್ಪ. ನಮ್ಮ ಮಕ್ಳು ಅದೃಷ್ಟ ಮಾಡ್ಯಾರ, ಒಳ್ಳೆ ತಂದೆನ ಪಡ್ಕೊಂಡು. ನಾವು ಒಳಗಡೆ ಕಸ ಬಳ್ದಿರಿ, ಇನ್ನ ನಮ್ಮ ಮಗಳಿಗೆ ಊಟಕ್ಕೆ ಹಾಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಪ್ರೇಯರ್ ಮಾಡಬೇಕು. ಪ್ರೇಯರ್ ಮಾಡಿ ಆದ್ಮೇಲೆ ಮಕ್ಕಳಿಗೆ ಉಣಕ್ಕೂ ತಿನ್ನೋ ಕೊಡೋದು. ಸೃಷ್ಟಿಗೆ ಸ್ವಲ್ಪ ಜಾಸ್ತಿ ನಾನು ಏನು ಹೇಳಲ್ಲ, ಕಾರುಣ್ಯಗೆ ಭಾಳ ಹೇಳೋದು. ಯಾಕೆಂದ್ರೆ ದಿನ ಸ್ವಲ್ಪ ದೊಡ್ಡೋಳಾಗ್ತಾ ಇದ್ದಾಳಲ್ವಾ. ಇನ್ನ ಕಾರುಣ್ಯಗೆ ಸ್ನ್ಯಾಕ್ಸಿಗೆ ಏನನ್ನ ಮಾಡೋಣ ಅಂತೇಳಿ ಇನ್ನ ನೆನಪು ಮಾಡ್ಕೊತಾ ಇದ್ರಿ, ಪಾಪ್ಕಾರ್ನ್ ನೆನಪು ಬಂತು. ಇನ್ನು ಸ್ನ್ಯಾಕ್ಸಿಂದ ಸ್ವಲ್ಪ ರಿಲೀಫ್ ಸಿಕ್ತು ನನಗೆ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿರಿ, ಅರಿಶಿಣ ಹಾಕಿ ಅದರಲ್ಲಿ ಸ್ವಲ್ಪ ನೈಸ್ ಉಪ್ಪು ಹಾಕಿ ಇವಾಗ ಪಾಪ್ಕಾರ್ನ್ಸ್ ಹಾಕ್ತಿದ್ದೀನಿ. ಇವೇ ಬೇರೆ ಬರ್ತವೆ, ಇನ್ನು ಅದನ್ನ ಹಾಕಿ ಇನ್ನು ಕುಕ್ಕರ್ದು ಲಬ್ಬರ್ ಹಾಕ್ಲಾರಂಗ ಹಂಗೆ ಅದಕ್ಕೆ ಮುಚ್ಚಳ ಮುಚ್ತಾ ಇದ್ದೀನಿ. ಇದಕ್ಕೆಂದ್ರೆ ಮಕ್ಕಳು ಸುಡಿತವೆ, ಅದಕ್ಕೆ ಹಂಗೆ ಹಾಕಿದ್ರೆ ಏನು ತೊಂದರೆ ಆಗೋದಿಲ್ಲ. ಅರಿಶಿಣ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ನಾನು. ರೆಡಿ ಆಗಿದಾವೆ, ಸ್ವಲ್ಪ ಒತ್ತಿದಾವಪ್ಪ, ಪರ್ಫೆಕ್ಟ್ ಅಂತೂ ಬಂದಿಲ್ಲ, ಒತ್ತಿದಾವೆ. ಆದರೂ ಪರವಾಗಿಲ್ಲ, ಏನೋ ಒಂದು ಟ್ರೈ ಮಾಡ್ತಿದ್ದೀನಲ್ವಾ. ನಮ್ಮ ಕಾರುಣ್ಯ ಸ್ಕೂಲ್ಗೆ ಹೋಗ್ತಿದ್ದಾಳೆ. ಅಮ್ಮನೇ ಕಂಡಿಲ್ಲ ನನಗೆ, ಆಮೇಲೆ ಕಂಡ್ಲು. ಅಲ್ಲಿ ನೋಡ್ರಿ, ಅಂಬೇಡ್ಕರ್ ಓದ್ದಂಗ ರೋಡಿಗೆ ಕುತ್ಕೊಂಡು ಓದ್ತಾ ಇದ್ದಾಳೆ. ಅಂಬೇಡ್ಕರ್ ಸಾಧಿಸ್ದಂಗೆ ನನ್ನ ಮಗಳು ಸಾಧಿಸ್ತಾಳೇನಪ್ಪ. ಸಾಧಿಸಿದ್ರೆ ನನ್ನ ಮಗಳಿಗೊಂದು ಒಳ್ಳೆ ಹೆಸರಿರುತ್ತ. ಕಂಪಲ್ಸರಿ ಆ ಬ್ಯಾಗ್ ಹಾಕ್ಕೊಂಡೇ ಇರ್ತಾಳಪ್ಪ, ಮಲ್ಕೊಂಡಾಗ ತೆಗಿತಾಳೆ, ಎದ್ದಾಗ ಹಾಕ್ಕೊಂತಾಳೆ. ನಮ್ಮ ಏರಿಯಾದಲ್ಲಿ ಏನಮ್ಮ ನಿನ್ನ ಮಗಳು ಬ್ಯಾಗ್ ಹಾಕ್ಕೊಂಡೇ ಅಡ್ಡಾಡ್ತಾಳ, ಏನ್ ನಿನ್ನ ಮಗಳು ಇನ್ನು ಏನನ್ನ ದೊಡ್ಡ ಸಾಧನೆ ಸಾಧಿಸ್ತಾಳ ಅಂತ ಹೇಳ್ತಾರೆ ರೀ. ಅವಾಗ ನಾನು ಪಾಸಿಟಿವ್ ವರ್ಡ್ಸ್ ಆಗಿ ಹೌದು ಸಾಧಿಸ್ತಾಳ ಅಂತಾನೆ ಹೇಳ್ತೀನಿ. ಇನ್ನು ಭಾಳ ದಿನ ಆಯ್ತು ರೀ ಮೀನು ತಿನ್ನಲಾರ, ಇವತ್ತು ತಿನ್ನೋಣ ಅಂತೇಳಿ ಮೀನು ಅವ್ರಿಗೆ ಕರೆಸಿಲ್ಲ, ಮನೆ ಕಡೆ ಬಂದಿದ್ರು, ತಗೊತಾ ಇದ್ದೀವಿ. ಫಿಶ್ ನನಗೆ ಇಷ್ಟಪ್ಪ, ಅದರಲ್ಲಿ ಫ್ರೈ ಮಾಡಿದ್ದು ಫಿಶ್, ಸಾರು ಮಾಡಿದ್ದು ಅದು ಒಂದಿನ ಕಂಪ್ಲೀಟ್ ಆದರೆ ಮಾತ್ರ ನನಗೆ ಮೀನಿಂದು ಸಾರು ಉಣ್ಬೇಕನ್ಸುತ್ತಾ. ಇಲ್ಲಾಂದರೆ ಮಾಡಿದ್ದಿನ ಅಂತ ನನಗೆ ಉಣ್ಣೋಕ್ಕೆ ಆಗಲ್ಲ. ಇದೆ ಅಲ್ವಾ, ಏನೇ ಆಗಲಿ ನನಗೆ ಉಣ್ಣೋಕ್ಕೆ ಇಷ್ಟ ಆಗೋದಿಲ್ಲ. ಇನ್ನು ಮೀನಣ್ಣ ಅಕ್ಕ ನನ್ನ ಮಕ್ಕ ತೆಗಿಬೇಡಕ್ಕ, ನನಗೆ ಅಸಹ್ಯ ಆಗ್ತದಕ್ಕ ಅಂತ ಹೇಳ್ತಿದ್ರಣ್ಣ. ನಾನು ಬಂದ್ಬಿಟ್ರಿ ಮೀನು 4 kg ತಗೊಂಡಿದ್ದೀನಿ. ಅಷ್ಟೊಂದು ಏನು ಮಾಡ್ತೀರಾ ಅಂತ ಅನ್ಕೊಂತೀರಾ. ಸ್ವಲ್ಪ ಅಮ್ಮನವ್ರಿಗೆ, ಸ್ವಲ್ಪ ಅತ್ತೆಯವರಿಗೆ, ಸ್ವಲ್ಪ ತಂಗಿಯವ್ರಿಗೆ, ಇನ್ನು ಸ್ವಲ್ಪದಾಗ ಜಾಸ್ತಿ ನಮಗೆ. ನನ್ನ ಯಜಮಾನ್ರು ಮೀನು ತಗೊತಾ ಇದ್ದಾರೆ. ಪಾಪ ಅವರು ಆಟೋಗೆ ಹೋಗೋನ ಸಹ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ. ಇನ್ನು ಹಂಗೆ ಅವ್ರು ಮೀನು ಕಡಿದು ಕೊಟ್ಟಿದ್ದಾರೆ. ಇನ್ನೊಂದು ಸೈಡ್ ನಾನು ಪಾತ್ರೆನ ತೊಳ್ಕೊಂಡ್ಬಿಡ್ತಿದ್ದೀನಿ. ಕುತ್ಕೊಂಡಂಗೆಲ್ಲ ಕೆಲಸ ಹಂಗೆ ಪೆಂಡಿಂಗ್ ಉಳಿತೈತೆ ಹೊರತಾಗಿ ಅದೇನು ಮುಂದೆ ಸಾಗೋದಿಲ್ಲ. ನಾನು ಕುತ್ಕೊಂಡು ಎಲ್ಲಾನ ಮಾತಿ ಕುಂತಿದ್ದೀನಿ ಅಂದ್ರಪ್ಪ, ನಾನು ಎದ್ದೇಳೋದಿಲ್ಲ. ಎದಕ್ಕೇನೋ ಭಾಳ ಮಾತಾಡ್ತಿದ್ದೆ, ಇನ್ನು ಈಗ ಸ್ವಲ್ಪ ಬೆಟರ್ ನನಗೆ ಅನ್ಸೋ ಮಟ್ಟಿಗೆ.
ನನಗೂ ಏನು ಈಗೀಗ ಅಡಿಗೆ ಒಲೆ ಮೇಲೆ ಮಾಡ್ಬೇಕಂತ ಇಂಟ್ರೆಸ್ಟ್ ಬರಕತ್ತೈತಪ್ಪ ನನಗೆ. ಈ ಮೀನ್ ತಗೊಂಡಿದ್ದೀನಲ್ಲ, ಈ ತೊಳಿಯೋದೊಂದು ಚಾಲೆಂಜ್. ಎಷ್ಟೊತ್ತು ತಗೊಂಡಿನಿ ಗೊತ್ತಾ ಈ ತೊಳ್ಯಾಕ? 1/2 hour ತೊಳ್ದಿನಿ ನಾನು ಮೀನ್ನ. ನಮ್ಮ ಯಜಮಾನ್ರು ಹೋಯ್ತ್ ಅದ್ರಾಗ ಟೇಸ್ಟ್ ಎಲ್ಲ ಹೋಯ್ತು, ನೀನ್ ಹಂಗ ತೊಳ್ಕೊಂತ ಕುತ್ಕೊಂಡ್ರೆ. ಇನ್ನ ಮೀನ್ ತೊಳಿತಾ ಒಂದ್ 2 ಮುಳ್ಳು ಕೈಗೆ ಚುಚ್ಚಿಸ್ಕೊಂಡ್ಬಿಟ್ಟಿನಪ್ಪ ನಾನು. ಅಲ್ಲಿಗ ಅಣ್ಣ ಹೇಳಿದೀನಿ, ಅಣ್ಣ ತಲೆ ಹಾಕುವಾಗ ಅದ್ರ ಹಲ್ಲು ತೆಗೆದ್ಬಿಡ್ರಿ ಅಂತ. ಒಂದೇ ಒಂದು ಮೀನಿಗೆ ಹಲ್ಲು ತೆಗ್ದಾರ, ಉಳಿದ ಮೀನಿಗೆಲ್ಲ ಚೂಪಾದವ ಅದ್ರ ಹಲ್ಲು. ನೋಡ್ರಿ ಎಷ್ಟು ನೀಟಾಗಿ ತೊಳ್ದಿದ್ದೀನಿ. ಇನ್ನೊಂದ್ ಸೈಡ್ ಮೀನ್ ಸಾರಿನೂ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಯಜಮಾನ್ರು ಪಾಪ ರೆಡಿಯಾಗಿ ಹೋಗ್ತೀನಿ ಅಂತಂದ್ರೆ, ಪ್ಲೀಸ್ ರೀ ನನಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ರಿ ಅನ್ನೋಕಿದ್ದೀನಿ. ಅವರು ಹೆಲ್ಪ್ ಮಾಡ್ತಿದ್ದಾರೆ. ಇವತ್ತು ಒಂದು ಕೀಮೋ ಬರ್ತೈತ್ರಿ ಹಾಸ್ಪಿಟಲ್, ಒಂದು ಕೀಮೋ ಇಂಜೆಕ್ಷನ್ ಹಾಕ್ಸ್ಕೊಳಕ್ಕೆ. ಅವ್ರಿಗೆ ಬಂದ್ಬಿಟ್ರಿ 75 years, 75 ವರ್ಷ ಅಜ್ಜಿಗೆ. ಫಸ್ಟ್ ಕೀಮೋ ಅವ್ರಿಗೆ ನಡೀತಿರೋದೀಗ. ಪಾಪ ಇನ್ನ ಫಸ್ಟ್ ಕೀಮೋ ಅಂದಾಗ ಸ್ವಲ್ಪ ಜಲ್ದಿ ಹೋಗ್ತೀನಿ, ಯಾಕೆಂದ್ರೆ ಸ್ವಲ್ಪ ಹೈಟ್ ವೇಟ್ ನೋಡಿ ಇನ್ನೊಬ್ಬ ಮೇಡಮ್ ಬರ್ತಾರೆ. ಆ ಮೇಡಮ್ ಬಂದು ಇಂಜೆಕ್ಷನ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಒಂದ್ ಸೈಡ್ ಮೀನ್ ಫ್ರೈ ಮಸಾಲೆ ಎಲ್ಲ ಹಾಕೊಂಡಿದೀನಿ, ಇನ್ನೊಂದ್ ಸೈಡು ಫಿಶ್ ಕರಿ ಇಟ್ಟಿದ್ದೀನಿ. ನಮ್ಮ ಯಜಮಾನ್ರಿಗೆ ಹೇಳಿ ನಾನು ಕೆಲ್ಸಕ್ಕೆ ಹೋಗ್ತಾ ಇದೀನಪ್ಪ. ಕೆಲ್ಸಕ್ಕಿಂತ ಇಂಪಾರ್ಟೆಂಟ್ ನಮಗೆ ಪೇಷಂಟ್ ಆರಾಮಿದ್ರೆ ಇಂಥವು ಎಷ್ಟಾದ್ರೂ ಮಾಡ್ಕೊಂಡು ತಿನ್ಬೋದು. ಓಕೆ ರೀ, ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ರೀ. ಬಾಯ್ ರೀ. ಲೈಕ್ ಮಾಡ್ರಿ ಮರ್ಯಾದೆ ಹಾಗೆ.